ಇನ್ನು ಸಿನಿಮಾಗೆ ಬರೋದಾದರೆ ರೈಟ್ರಾಗಿ, ಆ್ಯಕ್ಟ್ರಾಗಿ, ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೀರಿ. ಈಗ ಸಾಕಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಅಂತ ಕೇಳ್ಪಟ್ಟಿವಿ. ಗೂಗಲ್ ಚೆಕ್ ಮಾಡ್ತಾ ಹೋದರೆ ನೀವು ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳುತ್ತೆ. ಸೊ ಅದ್ರ ಬಗ್ಗೆ ನೀವೇ ಇನ್ಫಾರ್ಮೇಷನ್ ಕೊಡೋದಾದರೆ. ನಾನು ಸದ್ಯಕ್ಕೆ ಟೈಟ್ಲ್ ಹೇಳಬಲ್ಲೆ ಅಷ್ಟೇ, ಶಕ್ತಿಮಾನ್ ಅಂತ ಟೈಟ್ಲು. ಅದು ಅನ್ಕೋತಾ ಇದ್ದೀವಿ. ಕನ್ನಡದವರೇ ಒಬ್ಬರು ನಿರ್ಮಾಪಕರು ಮಾಡ್ತಾಯಿದ್ದಾರೆ. ಇದನ್ನು ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡಬೇಕು ಅಂತೇಳಿ ಕಳೆದ 6 ತಿಂಗಳಿಂದ ನಡೀತಾ ಇದೆ. ನಾಯಕ ನಟರ ಪ್ರಿಪ್ರೇಷನ್ ಇದೆ. ಸದ್ಯದಲ್ಲಿ ಇನ್ನೊಂದು ತಿಂಗಳಲ್ಲಿ ಎಲ್ಲವೂ ಸುದ್ದಿ ಆಚೆ ಬರುತ್ತೆ. ಒಂದು 5 ಲ್ಯಾಂಗ್ವೇಜಲ್ಲಿ ಇರೋ ಕಲಾವಿದರನ್ನೆಲ್ಲ ಹುಡುಕಿ ಮಾಡಿ ಒಂದು ಹೋಮ್ವರ್ಕ್ ನಡೀತಾ ಇದೆ. ಅದು ಈಗ ಹುಲಿನಾಯಕ ಅಂತ ಒಂದು ಸಿನಿಮಾ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಇದೆ. ಅದರ ಕಾಪಿ ತೆಗೆದುಬಿಟ್ಟು ನೆಕ್ಸ್ಟ್ ಸಿನಿಮಾಗೆ ಜಂಪ್ ಆಗ್ತೀನಿ. ಮತ್ತು ಚೇರನ್ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್, ಚೇರನ್ ಸರ್, ನೀವು ತಮಿಳ್ನಾಡಲ್ಲಿ ಹೆಸರು ಕೇಳಿರ್ಬೋದು. ಅವರು ಮತ್ತು ನಮ್ಮ ಸುದೀಪ್ ದಾದಾ ಅವ್ರ ಕಾಂಬಿನೇಷನ್ ಒಂದು ಸಿನಿಮಾ ಬರ್ತಾಯಿದೆ. ಆ ಸಿನಿಮಾ ಬರಿತಾ ಇದ್ದೀನಿ. ಇನ್ನೊಂದು ಅಜಿತ್ ಅವ್ರಿಗೊಂದು ಸಿನಿಮಾ ಬರೆಯೋ ಅವಕಾಶ ಸಿಕ್ಕಿದೆ, ಅದನ್ನು ಬರಿತಾ ಇದ್ದೀನಿ ತಮಿಳ್ನಾಡಲ್ಲಿ. 2 ಪ್ರಾಜೆಕ್ಟ್ ತಮಿಳ್ನಾಡಲ್ಲಿ ನಡೀತಾ ಇದೆ. ಒಂದು ತೆಲುಗು ವೆಬ್ ಸೀರೀಸ್ ಬರಿತಾ ಇದ್ದೀನಿ. ಸಂಜು ವೆಡ್ಸ್ ಗೀತಾ ಡೈಲಾಗ್ ರೈಟರ್ ನಾನು. ನನ್ನ ನೆಚ್ಚಿನ ಗೆಳೆಯ ನಾಗಶೇಖರ್, ಕಿಟ್ಟಪ್ಪ ಎಲ್ಲ ಇರುವ ಸಿನಿಮಾ. ಹಿಂದಿ ವೆಬ್ ಸೀರೀಸು ಅದು ಕೋರ್ಟಲ್ಲಿದೆ. ನನ್ನ ಪ್ರಕಾರ ನೆಕ್ಸ್ಟ್ ಮಂತು ಡಿಸೈಡ್ ಆಗುತ್ತೆ. ಡಿ ಕೆ ರವಿ ಅವರ ಜೀವನ ಚರಿತ್ರೆ. ನಾನೇ ಡಿ ಕೆ ರವಿ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಿದ್ದೀನಿ. ಹಿಂದಿ ವೆಬ್ ಸೀರೀಸ್ ಅದು. ಅದೇನೋ ಸಣ್ಣ ಪುಟ್ಟ ಏನೋ ಮಾಡ್ಕೊಳ್ತಾ ಇದ್ದಾರೆ. ಅದು CBI ರಿಪೋರ್ಟ್ ಮೇಲೇನೋ ಆಧಾರ ಆಗಿಲ್ಲ ಅನ್ನೋ ಥರದಲ್ಲಿ ಅದು ಬರ್ಬೋದು. ಮಲಯಾಳಂ ಒಂದು ಸಿನಿಮಾ ನಂದು, ಫುಟ್ಬಾಲ್ ಮರಿಯಮ್ಮನ ಅಂತ, ಬರೆದು ಮತ್ತು ಆ್ಯಕ್ಟ್ ಮಾಡಿದ್ದು ಜೀವನ್ ಪ್ರಕಾಶ್ ಅಂತ ಡೈರೆಕ್ಟ್ರು. ನಿಜವಾದ ನಡೆದ ಘಟನೆ ಅದು. ತುಂಬ ದೊಡ್ಡ ರೋಲ್ ಇದೆ ಅದರಲ್ಲಿ. ಅದು ಆಚೆ ಬರಬೇಕು. ಜಿಮ್ಮಿ ಬರೆದೆ, ಹುಲಿನಾಯಕ ಆಯಿತು, ಸಂಜು ವೆಡ್ಸ್ ಗೀತಾ ಬರೆದಾಯಿತು, ಶೂಟಿಂಗು ಇನ್ನೇನು ಕೊನೆ ಹಂತದ ಡಬ್ಬಿಂಗ್ ಮಾಡ್ತಾಯಿದ್ದೀವಿ. ನಾನು ನಾಗಶೇಖರ್ ಅವ್ರು ಮಾಡ್ತಾಯಿದ್ದಾರೆ ಅವ್ರ ನಿರ್ದೇಶನದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ ಅದು. ಹುಲಿನಾಯಕ ಪೊಲಿಟಿಕಲ್ ಥ್ರಿಲ್ಲರು. ಸಿಂಧೂರವರ ಲಕ್ಷ್ಮಣ ನಾಯಕನ ಕಥೆ ಇಟ್ಕೊಂಡು ಹಿಸ್ಟ್ರಿ ಮತ್ತು ಮಿಸ್ಟ್ರಿ ಮತ್ತು ಲೈವ್ನ ಎಲ್ಲ ಕಾಂಬಿನೇಷನ್ ಮಾಡಿರೋ ಒಂದು ಎಕ್ಸ್ಪೆರಿಮೆಂಟ್ ಸ್ಕ್ರಿಪ್ಟ್ನ ಮಾಡಿರೋವಂಥ ಸಿನಿಮಾ. ಫ್ಯೂಚರಲ್ಲಿ ಒಂದು ಶಕ್ತಿಮಾನ್ ರೆಡಿ ಇದೆ. 3 ಪಿಕ್ಚರ್ ಬರೆಯೋಕ್ಕಿದೆ. ಅದೇನೋ ಅಂತಾರಲ್ಲ, ಹಪ್ಕೊಳ್ಳೋದು ಅಂತ. ಸಿನಿಮಾ ಯಾವಾಗ ಫೋಕಸ್ಡ್ ಆದ್ವಿ ಅದು ತಪ್ಕೊಳ್ಳೋದು ಹಪ್ಕೊಳ್ಳೋದು ಎರಡೂ ಮಾಡ್ತಾ ಇದೆ, ನಡೀತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.